ನಮಸ್ಕಾರ ಸ್ನೇಹಿತರೆ, ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ. ಆತ್ಮೀಯ ಮುಖ್ಯೋಪಾಧ್ಯಾಯರೇ ಹಾಗೂ ಇಕೋ ಕ್ಲಬ್ ನೋಡಲ್ ಶಿಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಮಿಷನ್ ಲೈಫ್ 2.0 ಕಾರ್ಯಕ್ರಮದಡಿಯಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ 2.0 ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಆಶಯದಂತೆ ಎಲ್ಲ ಶಾಲೆಗಳಲ್ಲಿ ಈ ವರ್ಷ 2025-26ನೇ ಸಾಲಿನ ವಿಶ್ವ ಪರಿಸರ ದಿನಾಚರಣೆಯಂದು ಆಚರಿಸುತ್ತಿದ್ದೇವೆ. ಮಿಷನ್ ಲೈಫ್ 2.0 ಕಾರ್ಯಕ್ರಮದಡಿಯಲ್ಲಿ ಶಾಲೆಯವರು ರಿಜಿಸ್ಟರ್ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾವುದಾದರೊಂದು ಬ್ರೌಸರ್ನಲ್ಲಿ ಮಿಷನ್ ಲೈಫ್ ಎಂದು ಟೈಪ್ ಮಾಡಿ. ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್, ಏಕ್ ಪೇಡ್ ಮಾ ಕೆ ನಾಮ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಹಿಯರ್ ಟು ಗೋ ಟು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಲ್ಯಾಂಡಿಂಗ್ ಪೇಜ್, ಇದರ ಮೇಲೆ ಕ್ಲಿಕ್ ಮಾಡಿರಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಲಾಗಿನ್ ಬಟನ್ ಕಾಣಿಸುತ್ತದೆ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 3 ರೀತಿಯಾದಂಥ ಲಾಗಿನ್ಗಳಿವೆ. ನಾವು ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಯುಡೈಸ್ ಕೋಡ್, ನಮ್ಮ ಶಾಲೆಯ ಯುಡೈಸ್ ಕೋಡನ್ನು ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಆ OTPಯನ್ನು ಹಾಕಿ ನಾವು ಲಾಗಿನ್ ಆಗಬೇಕು. ಯುಡೈಸ್ ಕೋಡ್ ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. MHID ಯುಡೈಸ್ ಪ್ಲಸ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ ಬರುವ OTPಯನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ಸೆಟ್ ಯುವರ್ ಪಾಸ್ವರ್ಡ್ ಎಂದು ಕೇಳುತ್ತದೆ. ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ನಂತರ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿರಿ. ಪಾಸ್ವರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಶನ್, ಡಿಯರ್ ಸ್ಕೂಲ್ ಪ್ಲೀಸ್ ಸಬ್ಮಿಟ್ ದ ಫಿಲ್ಡ್ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಶನ್ ಹಿಯರ್. ನಮ್ಮ ಶಾಲೆಯ ಮಿಷನ್ ಲೈಫ್ಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಒಂದು ನೋಟಿಫಿಕೇಷನ್ ಇದೆ, ಡೌನ್ಲೋಡ್ ವರ್ಡ್ ಫೈಲ್, ಇದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನೋಟಿಫಿಕೇಷನ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್, ಈ ಒಂದು ಫಾರ್ಮನ್ನು ಫಿಲ್ ಮಾಡಿ ಈ ಒಂದು ಫಾರ್ಮನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತದೆ. ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿರುವಂತಹ PDF ಅನ್ನು ಅಪ್ಲೋಡ್ ಮಾಡಿರಿ. ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ನಡೆದಿರುವಂತಹ ಪರಿಸರ ದಿನಾಚರಣೆ ಇವೆಂಟ್ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲು ಬಲಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಇವೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ನೇಮ್ ಆಫ್ ಇವೆಂಟ್ ಟೈಪ್ ಮಾಡಬೇಕು. ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ದ ಇವೆಂಟ್, 50 ಪದಗಳಿಗೆ ಮೀರದಂತೆ ಆ ಇವೆಂಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡಿರಿ. ಮಿಷನ್ ಲೈಫ್ ಥೀಮ್, ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಇರುತ್ತದೆ. ನೆಕ್ಸ್ಟ್ ಮಿಷನ್ ಲೈಫ್ ಸಬ್ ಥೀಮ್, ಇಲ್ಲಿ ಫ್ಲೋರಾ QR ಕೋಡ್ಸ್, ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಫಿಸಿಕಲಿ ಅಂತ ಸೆಲೆಕ್ಟ್ ಮಾಡಿ. ನಂತರ ಟೈಪ್ ಆಫ್ ಇವೆಂಟ್, ಸೆಲೆಕ್ಟ್ ಇವೆಂಟ್ ಟೈಪ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಬೋತ್ ಮೇಲೆ ಕ್ಲಿಕ್ ಮಾಡಿರಿ. ನಂಬರ್ ಆಫ್ ಇವೆಂಟ್ಸನ್ನು ಟೈಪ್ ಮಾಡಿರಿ. ಡೇಟ್ ಆ್ಯಂಡ್ ಟೈಮ್, ಇಲ್ಲಿ ಡೇಟ್ ಆ್ಯಂಡ್ ಟೈಮನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಸ್ಟೇಟ್, ಡಿಸ್ಟಿಕ್, ಕೆಳಗಡೆ ಸಿಟಿ, ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇವೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಎಂದು ಮೆಸೇಜ್ ಬರುತ್ತದೆ. ನಂತರ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಫೋಟೋವನ್ನು ಅಪ್ಲೋಡ್ ಮಾಡಲು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಎಂಟರ್ ಮಾಡಿರುವಂಥ ಇವೆಂಟನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಇವೆಂಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ. ನಾವು ಸೆಲೆಕ್ಟ್ ಮಾಡಿರುವಂಥ ಇವೆಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಡಸ್ ದಿಸ್ ಇವೆಂಟ್ ಇನ್ಕ್ಲೂಡ್ ಅ ಟೆಕ್ನಿಕಲ್ ಇಂಟರ್ವೆನ್ಷನ್, ಎಸ್ ಮೇಲೆ ಕ್ಲಿಕ್ ಮಾಡಿ. ಹ್ಯಾವ್ ಆಲ್ ಪಾರ್ಟಿಸಿಪೇಷನ್ ಅಟೆಂಡಿಂಗ್ ಇವೆಂಟ್ ಟೇಕನ್ ದ ಪ್ಲೆಡ್ಜ್, ಎಸ್ ಮೇಲೆ ಕ್ಲಿಕ್ ಮಾಡಿ.
ನಂಬರ್ ಆಫ್ ಪಾರ್ಟಿಸಿಪೇಷನ್, ಇಲ್ಲಿ ಏಜ್ ಗ್ರೂಪ್ ಇದೆ. ಈ ಏಜ್ ಗ್ರೂಪ್ನಲ್ಲಿ ಎಷ್ಟು ಮಕ್ಕಳು ಭಾಗವಹಿಸಿದ್ದಾರೆ ಎಂಬುದನ್ನು ಎಂಟರ್ ಮಾಡಿರಿ. ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಟೇಟ್, ಡಿಸ್ಟಿಕ್, ಸಿಟಿ ಇರುತ್ತದೆ. ಇಲ್ಲಿ ನಾವು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಜಿಯೋ ಟ್ಯಾಗ್ಡ್ ಫೋಟೋಸ್. ನಮ್ಮ ಶಾಲೆಯಲ್ಲಿ ನೆಟ್ಟ ಗಿಡಗಳಿಗೆ QR ಕೋಡ್ಗಳನ್ನು ನೇತು ಹಾಕಿ ಇರುವಂತಹ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಬೇಕು. ನಂತರ ನಂಬರ್ ಆಫ್ ಟ್ರೀಸ್ ಲ್ಯಾಬ್ಡ್ ವಿತ್ QR ಕೋಡ್, ನಾವು ಎಷ್ಟು ಗಿಡಗಳಿಗೆ QR ಕೋಡ್ಗಳನ್ನು ತೂಗು ಹಾಕಿದ್ದೇವೆ ಎನ್ನುವುದನ್ನು ಇಲ್ಲಿ ಎಂಟರ್ ಮಾಡಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಇಕೋ ಕ್ಲಬ್ ಕಾರ್ಯಕ್ರಮದಡಿಯಲ್ಲಿ ಮಿಷನ್ ಲೈಫ್ 2.0 ಒಂದು ವೆಬ್ಸೈಟ್ನಲ್ಲಿ ನಮ್ಮ ಶಾಲಾ ಲಾಗಿನ್ ಆಗಿ ನಮ್ಮ ಶಾಲೆಯಲ್ಲಿ QR ಕೋಡ್ಗಳನ್ನು ತೂಗು ಹಾಕಿದಂತಹ ಗಿಡಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. QR ಕೋಡ್ಗಳನ್ನು ಹೇಗೆ ರಚಿಸಬೇಕು ಎನ್ನುವುದನ್ನು ನೋಡೋಣ. ಹಾಗಾದರೆ ನಾವು QR ಕೋಡ್ಗಳನ್ನು ರಚಿಸಬೇಕು. QR ಕೋಡ್ಗಳನ್ನು ಹೇಗೆ ರಚಿಸಬೇಕು ಎನ್ನುವುದನ್ನು ನೋಡೋಣ. ಸರ್ಚ್ ಬಾರ್ನಲ್ಲಿ QR ಕೋಡ್ ಜನರೇಟರ್ ಎಂದು ಟೈಪ್ ಮಾಡಿದಾಗ ಹಲವಾರಷ್ಟು ಆಪ್ಷನ್ಗಳು ಕಾಣಸಿಗುತ್ತವೆ. ಇಲ್ಲಿ ಕ್ರಿಯೇಟ್ QR ಕೋಡ್ ಇನ್ 1 ಮಿನಿಟ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ. ಇಲ್ಲಿ ನಾವು QR ಕೋಡ್ ರಚಿಸಲು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಬಹಳಷ್ಟು ಮೆನುಗಳು ಇವೆ. ಈ ಮೆನುಗಳಲ್ಲಿ ಟೆಕ್ಸ್ಟ್ ಅಂತ ಒಂದು ಮೆನು ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸ್ಟೆಪ್ 1 ಟೆಕ್ಸ್ಟ್, ಇಲ್ಲಿ ನಾವು ಟೈಪ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ ನೆಟ್ಟಿರುವಂತಹ ಗಿಡದ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಯಾವ ಗಿಡವನ್ನು ನೆಟ್ಟಿದ್ದೇವೆ, ಗಿಡದ ಹೆಸರು, ಗಿಡದ ಜಾತಿ, ಗಿಡದ ಮಹತ್ವ ಹಾಗೂ ಗಿಡದಿಂದ ಉಪಯೋಗ, ಈ ರೀತಿಯಾದಂಥ ಆ ಗಿಡದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕು. ನಾನು ಇಲ್ಲಿ ಮಾವಿನ ಗಿಡದ ಬಗ್ಗೆ ಮಾಹಿತಿಯನ್ನು ಎಂಟರ್ ಮಾಡಿದ್ದೇನೆ. ನಂತರ ಇಲ್ಲಿ ಕೆಳಗಡೆ ಜನರೇಟ್ QR ಕೋಡ್ ಅದರ ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 2 ನಮಗೆ ಬೇಕಾದಂಥ ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಆ ಒಂದು ಮಾಹಿತಿಗೆ ಸಂಬಂಧಪಟ್ಟಂಥ QR ಕೋಡ್ ರೆಡಿಯಾಗಿದೆ. ಈ QR ಕೋಡನ್ನು ಡೌನ್ಲೋಡ್ ಮಾಡಿಕೊಳ್ಳಲು PNG, SVG, PNG ಅಂತ ಇರಲಿ. ಈ ಥರ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ QR ಕೋಡ್ ನಮ್ಮ ಮೊಬೈಲ್ನಲ್ಲಿ ಸೇವ್ ಆಗುತ್ತದೆ. ಈ ರೀತಿ ನಾವು ಟೈಪ್ ಮಾಡಿರುವಂತಹ ಟೆಕ್ಸ್ಟ್ಗೆ ಒಂದು QR ಕೋಡ್ ಜನರೇಟ್ ಆಗುತ್ತದೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ನಾವು ಟೈಪ್ ಮಾಡಿರುವಂತಹ ಮಾಹಿತಿಯು ಗೂಗಲ್ನಲ್ಲಿ ಡಿಸ್ಪ್ಲೇ ಆಗುತ್ತದೆ. ಈ ರೀತಿ QR ಕೋಡ್ಗಳನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಕ್ರಿಯೇಟ್ ಮಾಡಿರುವಂತಹ QR ಕೋಡ್ಗಳನ್ನು ಆ ಗಿಡಗಳಿಗೆ ನೇತು ಹಾಕಿ ಆ ಒಂದು ಫೋಟೋಗಳನ್ನು ಮಿಷನ್ ಲೈಫ್ 2.0 ಒಂದು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.